ಏನೂ ಆಗಲ್ಲ. ಒಂದು ಸರಿ ಮುಟ್ಟು, ಒಂದು ಸರಿ ಹೋಗಿ ಮುಟ್ಟು. ನಾನು ಮುಟ್ಟಬೇಕಾ? ಇಲ್ಲಿ ನೋಡು, ಏನಾಗಿಲ್ಲ ನೋಡು, ನೀನು ಮುಟ್ಟು. ತನಕ ಇರ್ತೀನಿ. 7 ಮಂತ್ ಅಂದರೆ 3 ಮಂತು ಡೆಲಿವರಿಗೆ, ಅದಾದಮೇಲೆ 5 ಮಂತು ಬೇಬಿ ನಾಮಕರಣ ಆದಮೇಲೆ ಮತ್ತೆ ಹೈದ್ರಾಬಾದಿಗೆ ಹೋಗಬೇಕು. ಅಲ್ಲಿ ತನಕ ನಮ್ಮಮ್ಮ ಇದೇ ಥರ ಮಾಡ್ತಾ ಇರ್ತಾರೆ. ಮನೇಲಿ ಏನೇನು ಮಾಡ್ತಾ ಇರ್ತೀವಿ, ನಾವೆಲ್ಲ ಹೇಗಿದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರ್ತೀನಿ. ಹಾಗೆ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ದಿನಚರಿ ಹೇಗಿರುತ್ತೆ, ನಮ್ಮ ಮನೇಲಿ ಏನೇನು ಮಾಡಿದ್ವಿ ಅಂತ ಹೇಳಿಬಿಟ್ಟು ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋಣ ಅಂತ ಹೇಳಿಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವಾಗಷ್ಟೇ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿದ್ದೀನಿ. ನಮ್ಮಮ್ಮ ಬೆಳಗ್ಗೆ ಹೇಳ್ತಿದ್ದಂಗೆ ನನಗೋಸ್ಕರ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಏನೇನು ರೆಡಿ ಮಾಡಿಬಿಟ್ಟಿದ್ದಾರೆ ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ಹೆಸರು ಕಾಳು ಮೊಳಕೆ ಬರ್ಸಿಟ್ಟಿದ್ದಾರೆ, ಹಾಗೆ ಬಾದಾಮಿ ನೆನೆಸ್ಕೊಟ್ಟಿದ್ದಾರೆ. ಹಾಗೆ ಇದಕ್ಕೆ ಸ್ವಲ್ಪ ಮದರ್ಸ್ ಪ್ಲಸ್ ಅಂತ ಪೌಡ್ರ್ ಬರುತ್ತೆ, ಅದನ್ನು ಮಿಕ್ಸ್ ಆಗಿ ಕೇಸರಿ ಇದೆ. ಇದನ್ನು ಬೆಳಗ್ಗಿನ ಟೈಮದ್ದು ಕುಡಿದ್ಬಿಟ್ರೆ ಮತ್ತೆ ತಿಂಡಿನೇ ಬೇಡ ಅನಿಸ್ಬಿಡುತ್ತೆ, ಅಷ್ಟು ಹೊಟ್ಟೆ ತುಂಬುತ್ತೆ. ಇದನ್ನೆಲ್ಲ ತಿಂದಮೇಲೆ ಮತ್ತೆ ತಿಂಡಿ ಬೇರೆ ತಿನ್ನಬೇಕು. ಈ ಕಾಕಿ ಸೊಪ್ಪು ಗೊತ್ತಿದೆ ಅಲ್ವಾ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಕಾಕಿ ಸೊಪ್ಪಿನ ಪಲ್ಯ ಮಾಡಿದ್ರೆ ಸಖತ್ತಾಗಿರುತ್ತೆ. ಆದರೆ ಜಾಸ್ತಿ ಸಿಕ್ಕಿಲ್ಲ, ಇಷ್ಟೇ ಸಿಕ್ಕಿತ್ತು. ಬೆಳಗ್ಗೆನೇ ನಮ್ಮಮ್ಮ ಎಲ್ಲಿಂದನೂ ಕಿತ್ಕೊಬಂದ್ಬಿಟ್ಟಿದ್ದಾರೆ. ಏನು ಮಾಡ್ತಾಯಿದ್ದಾರೆ ಬರ್ರಿ ನೋಡೋಣ. ನಮ್ಮಮ್ಮ ಫುಲ್ ಹಿಂದ್ಗಡೆ ಎಲ್ಲ ರೆಡಿ ಕ್ಲೀನ್ ಮಾಡೋಕ್ಕೆಲ್ಲ ಕಿತ್ತಾಕೊಂಡ್ಬಿಟ್ಟಿದ್ದಾರೆ. ನಮ್ಮಮ್ಮನೇ ಕಾಣಿಸ್ತಾ ಇಲ್ಲ ಇದ್ರೊಳಗೆ. ಏನಮ್ಮ ಕುಡಿತಾ ಇರೋದು? ಕಾಫಿ. ನಮ್ಮಮ್ಮಂಗೆ ವಿಡಿಯೋದಲ್ಲೆಲ್ಲ ಬಂದು ಅಭ್ಯಾಸ ಇಲ್ಲ, ಅದಕ್ಕೆ ನಗು ಬರ್ತಾಯಿತ್ತೆ ಜಾಸ್ತಿ. ಅವರಿಗೆ ಅಭ್ಯಾಸ ಮಾಡಿಸ್ತೀನಿ. ನಾನು ಬಂದು 2 ದಿನ ಆಯಿತು ನಮ್ಮೂರಿಗೆ. ಇಷ್ಟು ದಿನ ಹೈದ್ರಾಬಾದಲ್ಲೇ ಇದ್ದೆ. ಇನ್ಮೇಲೆ ಇವರಿಗೆಲ್ಲ ವಿಡಿಯೋ ಅಂದರೆ ಸ್ವಲ್ಪ ಕಷ್ಟ, ವಿಡಿಯೋದಲ್ಲಿ ಕಾಣಿಸೋದೆಲ್ಲ. ಹಾಗಾಗಿ ಇನ್ಮೇಲೆ ನಾನು ಇಲ್ಲೇ ಇರೋದ್ರಿಂದ ಎಲ್ಲರನ್ನೂ ಅಭ್ಯಾಸ ಮಾಡಿಸ್ಬಿಡ್ತೀನಿ, ಹೆಂಗೆ ಮಾತಾಡಬೇಕು, ವಿಡಿಯೋದಲ್ಲಿ ಬರೋದ್ರಿಂದ ಕಾಮನ್ ಆಗಿರಬೇಕು ಅಂತ ಹೇಳಿಬಿಟ್ಟು ನಾನು 2 ದಿನ ಮೊದಲಿಂದನೇ ವಿಡಿಯೋ ಮಾಡೋಣ ಅಂತ ಅನ್ಕೊತಾ ಇದ್ದೆ. ವಿಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ. 2 ದಿನ ಊರಿಂದ ಬಂದುಬಿಟ್ಟು ರೆಸ್ಟ್ ತಗೊಂಡೆ. ಹಾಗಾಗಿ ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಡೈಲಿ ರೆಗ್ಯುಲರ್ ಆಗಿ ನೋಡ್ತಾ ಇರಿ. ನಾವು ಡೈಲಿ ಜರ್ನಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ನನಗೆ ಈಗ ಬಂದುಬಿಟ್ಟು 7th ಮಂತು ಪ್ರೆಗ್ನೆನ್ಸಿ. ಅಲ್ಲಿಂದ 7 ಮಂತ್ ತನಕ ಇರ್ತೀನಿ. 7 ಮಂತ್ ಅಂದರೆ 3 ಮಂತು ಡೆಲಿವರಿಗೆ, ಅದಾದಮೇಲೆ 5 ಮಂತು ಬೇಬಿ ನಾಮಕರಣ ಆದಮೇಲೆ ಮತ್ತೆ ಹೈದ್ರಾಬಾದಿಗೆ ಹೋಗಬೇಕು. ಅಲ್ಲಿ ತನಕ ನಮ್ಮಮ್ಮ ಇದೇ ಥರ ಮಾಡ್ತಾ ಇರ್ತಾರೆ. ಮನೇಲಿ ಏನೇನು ಮಾಡ್ತಾ ಇರ್ತೀವಿ, ನಾವೆಲ್ಲ ಹೇಗಿದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರ್ತೀನಿ. ಹಾಗೆ ನಮ್ಮ ಅಥರ್ವ ಇನ್ನೂ ಎದ್ದಿಲ್ಲ. ಎದ್ಮೇಲೆ ಅವ್ನು ಮಾಡೋ ಕೆಲಸ ಏನೇನು ಮಾಡ್ತಾನೆ, ಅವನಿಂದ ಅವ್ನು ತಲೆ ಹರಟೆ ಎಷ್ಟು ಮಾಡ್ತಾನೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಈಗೆಲ್ಲ ಮನೆಯೆಲ್ಲ ಖಾಲಿ ಅನಿಸ್ತಾ ಇತ್ತು ಅವ್ನು ಮಲ್ಕೊಂಡಿರೋದ್ರಿಂದ. ಎದ್ದ ಅಂದರೆ ಸಾಕು, ಗಜ 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 ಅಂತ ಇರುತ್ತೆ. ಮನೇಲಿ ಯಾರು ಇಲ್ಲ ಅಂದರೆ ಅವ್ನು ಒಬ್ಬನಿದ್ರು ಸಾಕು, ಎಲ್ಲ ಎಷ್ಟು ಜನ ಇದ್ದಾರಂಗೆ ಆಗ್ತಾ ಇರುತ್ತೆ ಫೀಲು. 5 ಮಂತ್ ಒಳಗಡೆ ಇವನ್ನೆಲ್ಲ ಹೆಸರು ಕಾಳು ತಿನ್ನಬೇಕು ಅಂತಾರೆ. ತಿನ್ನೋಕ್ಕಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಹೀಗಾದರೆ ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ನಮಗೆ ಕರೆಕ್ಟು ಟೇಸ್ಟ್ ಗೊತ್ತಾಗುತ್ತೆ. ಒಂದು 5 ಮಂತ್ ಒಳಗಡೆ ಆದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋದ್ರಿಂದ ನಮಗೆ ಇರೋ ಟೇಸ್ಟನ್ನ ಸಿಗೋದಿಲ್ಲ. ಹಾಗಾಗಿ ತಿನ್ನೋಕ್ಕಾಗಲ್ಲ. ಎಷ್ಟು ಮೇಲೆಲ್ಲ ಚೆನ್ನಾಗಿ ತಿನ್ಬೋದು. ಎದ್ದ ಅಥರ್ವ ಬರ್ತಾ ಇದ್ದಾನೆ, ಗಂದು ತಗೊಂಡೇ ಬರ್ತಾ ಇದ್ದಾನಲ್ಲ ಇವನು. ಯಾರಿಗೆ ಹೊಡಿತೀಯ ಚಿನ್ನ? ನನಗೆ ಹೊಡಿತೀಯಾ? ಯಾಕೆ? ಎಂದು ಓಡೋಗ್ತಾ ಇದ್ದಾನಲ್ಲ. ಬಾರ ಬಂತು. ಹೊಡಿಬಾರ್ದು. ಯಾರದು? ಅಲ್ಲಿ ನೋಡು, ಹಾಯ್ ಮಾಡು. ಹೋಗಲ್ಲಿ ವಾಶ್ರೂಮಿಗೆ. ಹಾಂ, ಮತ್ತೆ ಬೈಟ್ ಕೂತವ. ಜಾಗ್ರತ, ಐರನ್ ಉಂಟಾದಿ. ಬೆಳಗ್ಗೆ ತಿಂಡಿ ಚಿತ್ರಾನ್ನ ಮಾಡಿದ್ರು ಅಮ್ಮ. ಹಾಗೆ ಸೊಪ್ಪು ಒಗ್ಗರಣೆ ಹಾಕ್ತಾ ಇದ್ರು. ಆಮೇಲೆ ಮನೆ ಹಿಂದ್ಗಡೆ ಎಲ್ಲ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಬೇಗ ತಿಂಡಿ ತಿಂತಾ ಇದ್ದಾರೆ ನಮ್ಮಮ್ಮ. ನಮ್ದು ಆಲ್ರೆಡಿ ತಿಂಡಿ ಆಯಿತು. ಹಿಂದ್ಗಡೆ ಬಂದರು ಬಟ್ಟೆ ತೊಳೆಯೋಕ್ಕೆ. ಹಾಗೆ ನಮ್ಮ ಪಕ್ಕದ ಮನೆಯವರು ಕೂಡ ಆ ಕಡೆಯಿಂದ ಮಾತಾಡ್ತಾ ಇದ್ದಾರೆ. ಇಬ್ಬರು ಮಾತಾಡ್ಕೊಂತ ಕೆಲಸ ಮಾಡ್ತಾ ಇರ್ತಾರೆ ಏನೋ ಒಂದು. ನಮ್ಮ ಅಥರ್ವ ಇದ್ದಾನೆ ಅಂದರೆ ಸೈಲೆಂಟಾಗಿರ್ತಾನೆ, ಏನೋ ಒಂದು ಮಾಡ್ತಾನೇ ಇರ್ತಾನೆ. ಕಿತಾಪತಿ ಕೆಲಸ, ಗಿಡ ಮುಟ್ಟೋದು, ಇಲ್ಲಿ ಮುಟ್ಟೋದು, ಹಲಸಿನ ಹಣ್ಣು ಮುಟ್ಟೋದು, ನೋಡೋದು ಅಂತ ಹೇಳಿಬಿಟ್ಟು ಅವನಿಗೆ ಇಲ್ಲಿ ಬಂದಮೇಲೆ ಫುಲ್ಲು ಫ್ರೀ ಅನಿಸ್ಬಿಟ್ಟಿದೆ. ಊರಿಗೆ ಹೋಗೋದೇ ಬೇಡ, ಇಲ್ಲಿ ಎಷ್ಟೊಂದು ಜಾಗ ಇದೆ, ಆಟ ಆಡ್ಕೊತ ಇರ್ಬೋದು ಅಂತ ಫುಲ್ಲು ಖುಷಿಯಾಗಿದ್ದಾನೆ. ಹಾಗಾಗಿ ಯಾವಾಗಲೂ ಅಮ್ಮಮ್ಮ ಊರು ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಚೆನ್ನಾಗಿ ಆಟ ಆಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಅಲ್ಲಿ ನಮ್ಮೂರಲ್ಲಿ ಹೋದರೆ ಒಳಗಡೆನೇ ಇರಬೇಕು, ಹೋದರೆ ಪಾರ್ಕಿಗೆ ಹೋಗಬೇಕು, ಅಷ್ಟು ಬಿಟ್ಟರೆ ಜಾಸ್ತಿ ಎಲ್ಲೂ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಅವನಿಗಿಲ್ಲಿ ಇಷ್ಟ ಆಗಿಬಿಟ್ಟಿದೆ. ಹಾಗೆ ಶಟಲ್ ಕಾಕ್ ಆಡ್ತಾ ಇದ್ದಾನೆ.
ಅವನೇ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ, ನನಗೆ ಹೊಡೆಯೋಕೆ ಆಗ್ತಾ ಇಲ್ಲ. ಅವನು ಮನೇಲೆಲ್ಲ ಸ್ವಲ್ಪ ಆಡ್ಬಿಟ್ಟು ಪ್ರಾಕ್ಟೀಸ್ ಆಗಿದೆ ಅವನಿಗೆ. ಒಳಗಡೆ ಎಲ್ಲ ನಮ್ಮ ಮನೇಲಿ ಇದೇ ಆಟ ಆಡ್ತಾ ಇರ್ತಾರೆ, ಹಾಗೆ ಗ್ರೌಂಡಿಗೆ ಹೋದ್ರೂ ಇದೇ ಆಟ ಆಡ್ತಾ ಇರ್ತಾರೆ. ಹಾಗಾಗಿ ಅವನಿಗೆ ಬೇಜಾರಾಗಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲೂ ಆಟ ಆಡ್ಸೋಣ ಅಂತೇಳಿ ಹಿಂದ್ಗಡೆ ಕರ್ಕೊಂಡೋಗಿ ಆಟ ಆಡ್ತಾ ಇದ್ದೀವಿ. ಸುಮ್ಮನೆ ಟೈಮ್ ಪಾಸಿಗೆ ಅಷ್ಟೇ. ಚೆನ್ನಾಗಿ ಆಟ ಆಡ್ತಾನೆ. ಇಂಥ ಗೇಮ್ಸ್ ಅಂದರೆ ಅವನಿಗೆ ತುಂಬ ಇಂಟ್ರೆಸ್ಟು. ಸ್ಟಾರ್ಟಿಂಗಿಂದ ಇದೊಂದೇ ಗೇಮ್ ಅಂತ ಅಲ್ಲ, ಯಾವ ಗೇಮ್ ಆದ್ರೂ ಅಷ್ಟೇ ಅವನಿಗೆ ತುಂಬ ಇಷ್ಟಪಟ್ಟು ಆಟ ಆಡ್ತಾನೆ. ಹಾಗೆ ಅವನು ಆ್ಯಕ್ಟಿವ್ ಆಗಿ ಇರ್ತಾನೆ ಯಾವಾಗ್ಲೂ. ನಮಗೆ ಅವ್ನು ಹಿಡ್ಕೊಳೋದೇ ಕಷ್ಟ ಆಗುತ್ತೆ. ಯಾವುದೋ ಒಂದು ಕೆಲಸದಲ್ಲಿ ಇದ್ದಾನೆ ಅಂದರೆ ನಾವು ಸ್ವಲ್ಪ ಫ್ರೀಯಾಗಿರ್ಬೋದು. ಹಾಗಾಗಿ ಅವನ ಜೊತೆ ಟೈಮ್ ಪಾಸ್ ಮಾಡ್ತಾ ಇರಬೇಕು ಏನಾದರೂ. ಇಲ್ಲಾಂದರೆ ಅವ್ನು ನಮಗೆ ಕೆಲಸ ಕೊಡ್ತಾನೆ, ಇಲ್ಲಾಂದರೆ ನಾವು ಅವನಿಗೆ ಕೆಲಸ ಕೊಡಬೇಕು. ಆ ಥರ ಮಾಡಿಕೊಂಡು ಏನೋ ಒಂದು ಮಾಡ್ತಾ ಇದ್ರೆ ಅವನ ಜೊತೆ ಇರಬಹುದು ಅಷ್ಟೇನೆ. ಇಲ್ಲಾಂದರೆ ನಮಗೆ ಸೈಲೆಂಟಾಗಿ ಇರೋಕ್ಕೆ ಬಿಡೋದಿಲ್ಲ ಅವನು. ಹಾಗೆ ಹಿಂದ್ಗಡೆ ಎಲ್ಲ ಮರಗಳಿರೋದ್ರಿಂದ ಸ್ವಲ್ಪ ತಂಪಾಗಿದೆ. ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಅಲ್ವಾ, ಹಾಗಾಗಿ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ, ಅಷ್ಟೊಂದು ಬಿಸಿಲು, ಸೆಕೆ. ಹಾಗಾಗಿ ಮನೆ ಒಳಗಡೆ ಇರೋಕ್ಕಿಂತ ಹಿಂದ್ಗಡೆ ಮರದ ತಂಪಲಲ್ಲಿ ಇರೋಕ್ಕೆ ಚೆನ್ನಾಗಿರುತ್ತೆ, ಒಳ್ಳೆ ನೆರಳು ಬರುತ್ತೆ. ಹಾಗಾಗಿ ಜಾಸ್ತಿ ಟೈಮ್ ನಾವು ಇಲ್ಲೇ ಕಳಿತೀವಿ. ನಮ್ಮಮ್ಮನೂ ಇಲ್ಲೇನೋ ಒಂದು ಕೆಲಸ ಮಾಡ್ತಾ ಇರೋದ್ರಿಂದ ನಮಗೂ ಅಲ್ಲಿರೋಕ್ಕೆ ಬೋರ್ ಅನ್ಸೋದಿಲ್ಲ. ಇವನ ಜೊತೆ ಆಟ ಆಡ್ಕೊಂಡು ಹಿಂದೆ ಸ್ವಲ್ಪ ಸುಮಾರು ಜಾಗ ಇರೋದ್ರಿಂದ ಇಲ್ಲೇ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ. ನೋಡ್ತಾ ಇದ್ರೆ ಅನ್ಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಒಳ್ಳೆ ಗ್ರೀನ್ ಆಗಿ. ಈ ಥರ ಎಲ್ಲ ನೋಡಬೇಕು ಅಂದರೆ ತುಂಬ ಖುಷಿ ಆಗುತ್ತೆ. ಒಂಥರ ನಮ್ಮ ಕಡೆ ಎಲ್ಲ ಇಷ್ಟೊಂದು ಪ್ಲೇಸ್ ಆಗಲಿ ಈ ಥರ ಗ್ರೀನಾಗಾಗಲಿ ಕಾಣೋದಿಲ್ಲ. ಇದು ಚೆನ್ನಾಗಿರುತ್ತೆ. ಹಾಗೆ ಒಳಗೆ ಬಂದಮೇಲೆ ಮತ್ತೊಂದು ಆಟ ಸ್ಟಾರ್ಟ್ ಮಾಡ್ದ. ಅವ್ನು ಸುಮ್ಮನೆ ಕೂತಿರೋದೇ ಕಡಿಮೆ, ಏನೋ ಒಂದು ಮಾಡ್ತಾನೆ ಇರ್ತಾನೆ. ಹಾಗೆ ನಮ್ಮ ಮನೇಲಿ ಅಪ್ಪಾಜಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅಲ್ವಾ, ಹಾಗೆ ಇವರು ಮನೆಗೆ ಬರ್ತಾ ಇರ್ತಾರೆ, ನೋಡ್ಕೊಂಡು ಹೋಗೋಕ್ಕೆ ಮಾತಾಡಿಸ್ತಾ ಇದ್ದಾರೆ. ಮಾತಾಡಿಸ್ಕೊಂಡು ಅಂದರೆ ಏನೋ ಯಾರೋ ಒಬ್ಬರು ಬರ್ತಾನೆ ಇರ್ತಾರೆ, ಹೆಂಗೋ ಟೈಮ್ ಪಾಸ್ ಆಗ್ತಾನೆ ಇರುತ್ತೆ. ನಮ್ಮಮ್ಮ ಬಂದವ್ರ ಜೊತೆ ಮಾತಾಡ್ಕೊಂಡು ಅವ್ರಿಗೆ ಕಾಫಿ ಟೀ ಅಂತ ಹೇಳಿ ಮಾಡೋಷ್ಟೊತ್ತಿಗೆ ಟೈಮ್ ಪಾಸ್ ಆಗೇ ಬಿಡುತ್ತೆ. ಹಾಗೆ ಮಧ್ಯಾಹ್ನ ಆಗೋಯ್ತು. ಮಧ್ಯಾಹ್ನ ಏನು ಜಾಸ್ತಿ ಸ್ಪೆಷಲಾಗಿ ಅಡುಗೆ ಮಾಡಿರಲಿಲ್ಲ, ನಿನ್ನೆ ರಾತ್ರಿ ಮಾಡಿರೋ ಸಾಂಬಾರೇ ಇತ್ತು. ಅದೇ ಸಾಂಬಾರಿಗೆ ರೈಸು, ಹಾಗೆ ತೊಂಡೆಕಾಯಿ ಸಾಂಬಾರು, ಹಾಗೆ ಸೊಪ್ಪಿನ ಸಾಂಬಾರಿತ್ತು, ಸೊಪ್ಪಿನ ಪಲ್ಯ, ಅದನ್ನೇ ಮಾಡ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಊಟ ಮಾಡ್ತಾ ಇದ್ದೀವಿ. ಅದರಲ್ಲೂ ಬೇಸಿಗೆ ಅಲ್ವಾ, ಇವಾಗ ಸಮ್ಮರ್ ಬಿಸಿಲು ಜಾಸ್ತಿ ಇರೋದ್ರಿಂದ ಮೊಸರಿದ್ರೆ ಸಾಕು. ಹಾಗೆ ನಮ್ಮಮ್ಮ ಒಬ್ಬರೇ ಕಷ್ಟಪಟ್ಬಿಟ್ಟು ಹಿಂದ್ಗಡೆ ಕ್ಲೀನ್ ಮಾಡ್ತಾ ಇದ್ರು. ಸ್ವಲ್ಪ ಸೀಟ್ ಕೆಲಸ ಎಲ್ಲ ಹಿಂದ್ಗಡೆ ಇರೋದ್ರಿಂದ ಹೊಸ ಸೀಟ್ ಹಾಕಿದ್ರು, ಹಳೆ ಸೀಟ್ ಕೆಳಗಡೆ ಇಳಿಸಿಟ್ಟಿದ್ರಲ್ವಾ, ಅದನ್ನ ಎತ್ತಕ್ಕೆ ಯಾರೂ ಇರಲಿಲ್ಲ. ಹಾಗಾಗಿ ಅಮ್ಮ ಒಬ್ಬರೇ ಕಷ್ಟಪಡ್ತಾ ಇದ್ದಾರೆ. ಅದಕ್ಕೆ ನಾನು ಸ್ವಲ್ಪ ಹೋಗ್ಬಿಟ್ಟು ಹೆಲ್ಪ್ ಮಾಡೋಣ ಅಂದರೆ ಅಮ್ಮ ಬೇಡ, ಈ ಟೈಮಲ್ಲಿ ಸೀಟ್ ಎಲ್ಲ ಎತ್ತಬಾರ್ದು ಅಂತ ಹೇಳ್ತಾ ಇದ್ರು. ಪರವಾಗಿಲ್ಲ ಬಾರಮ್ಮ, ಒಂಚೂರು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಹೆಲ್ಪ್ ಮಾಡ್ತಾ ಇದ್ದೀನಿ. ಹಾಗಾಗಿ ಒಬ್ಬರೇ ಇದ್ರಲ್ವ, ಎತ್ತಕ್ಕಾಗಲ್ಲ, ಏನೋ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹತ್ತಿರದಲ್ಲಿ ಬಂದಮೇಲೆ ನಾನು ಸ್ವಲ್ಪ ಕೈ ಹಾಕಿ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ತುಂಬ ದಿನದಿಂದ ಅನ್ಕೊತೀನಿ ನಾನ್ ಸ್ಟಾಪಾಗಿ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಏನೋ ಒಂದು ಮಾತಾಡ್ತಾ ಇವನ್ ಅಥರ್ವನ್ ಜೊತೆ ಟೈಮ್ ಪಾಸ್ ಆಗ್ತಾ ಎಡಿಟಿಂಗ್ ಮಾಡೋಕ್ಕೆ ಆಗ್ತಾ ಇಲ್ಲ ಟೈಮು. ಹಾಗಾಗಿ ಡೈಲಿ ನನಗೆ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಒಂದು ದಿನ ಬಿಟ್ಟು ಒಂದು ದಿನ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆದಷ್ಟು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಡೈಲಿ ಅಪ್ಲೋಡ್ ಮಾಡಬೇಕು ಅಂತ. ಏನಾಗುತ್ತೋ ನೋಡೋಣ, ಹೇಗಿರುತ್ತೆ ನಮ್ಮ ಜರ್ನಿ. ಸೆಕೆಂಡ್ ಬೇಬಿ ಪ್ರೆಗ್ನೆನ್ಸಿ ಜರ್ನಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಡೆಲಿವರಿವರೆಗೂ. ಏನು ಹೇಳ್ತೀನ ಇಷ್ಟು? ಏನಿದು ಡಸ್ಟು? ಏನು ಮಾಡೋದು ಡಸ್ಟನ್ನು ಇವಾಗ? ಅದು ಏನು ಮಾಡ್ಬೇಕದನ್ನು ಇವಾಗ? ಈಗೇನು ಮಾಡೋಣ ಅದನ್ನು? ಅದು ఫైరు అంటిస్తే బర్న్ అయిపోతుంది. వాటర్ వస్తే తగ్గిపోతుందా? రైన్ రాదు ఇప్పుడు రాదు. అది అన్నీ క్లీన్ అయినాక అది దానికి ఫైర్ వేసి బర్న్ చేపిస్తారు. ఓకేనా? ಎಷ್ಟು ಹೋಗಿತ್ರಿ? ತೋರಿಸು ಎಷ್ಟು ಕಿತ್ತೆ ನೀನು? ಅಷ್ಟು ಕಿತ್ತ ನೀನು? ಓ ನೋಡು ಆ ಥರ ನೋಡಿ, ನನಗೆ ಮಗ್ಗು 2 ಹೂವಳ್ಳಿಂದ ಕೊಟ್ಬಿಟ್ಟು ಅಮ್ಮಮ್ಮಂಗೆ ಮಗ್ಗು ಕೊಟ್ಟಿದ್ದೀಯನ ಚಿನ್ನ? ಮಗ್ಗು ಯಾರಿಗೆ, ಹೂವು ಯಾರಿಗೆ? ಅವನೇನು ಮಾಡಿದಾನೆ ಗೊತ್ತಾ, ಹೂವಿರೋದು ಚೆನ್ನಾಗೈತೆ, ನಮ್ಮಮ್ಮ ತಗೊಂಡ್ಲಿ, ಮಗ್ಗು ಅಮ್ಮಮ್ಮ ಮುಡ್ಕೊಂಡ್ಲಿ ಅಂತ ಅವ್ನು ಪ್ಲ್ಯಾನ್ ಮಾಡ್ಯಾನೆ. ಅಲ್ಲನ ಚಿನ್ನ? ಸಾಕಂತೆ ಬಾ. ಮತ್ತೆ ಮೊಗ್ಗೆಲ್ಲ ಕಿತ್ಬಿಟ್ಟಿಯ? ಮರ್ತೋಗಿದ್ದೀರಾ ಅಮ್ಮಮ್ಮ ನೀವು? ಚೆನ್ನಾಗಿಲ್ಲ ನೋಡಲ್ಲ, ಅಮ್ಮಮ್ಮ ಎಲ್ಲಿಗೋ ಹೋಗ್ತಾ ಇದ್ದಾರೆ. ಹುಷಾರು, ನೀನು ಕೆಳಗಡೆ ನೋಡ್ಕೊಂಡು ಹೋಗ್ಬೇಕಾಯ್ತಾ? ಕೆಳಗಡೆ
ಸ್ನೇಕು, ಲಿಸರ್ಡು ಎಲ್ಲ ಇರುತ್ತೆ. ನಿನಗೂ ಬರುತ್ತಾ? ಹಂಗ ಕೀಳೋದು ನೋಡಿ ಎಷ್ಟು ಕಿತ್ತೆ ನೋಡಿ ನಾನು ಕೇಳೋದು ನೋಡಲ್ಲ ಹೆಂಗೆ ಕೀಳ್ತಾನೆ. ಹಬ್ಬ ಎಲ್ಲ ಕ್ಲೀನ್ ಆಗೇ ಬಿಡ್ತು ಕಣ ಆ ಥರವ. ಎಷ್ಟು ಚೆನ್ನಾಗಿ ಕಿತ್ತ ನೋಡು. ಅಮ್ಮಮ್ಮನಿಗಿಂತ ಸ್ಪೀಡಾಗಿ ಕೀಳ್ತಿದ್ಯಲ್ಲ ಚಿನ್ನ. ಬಂದ್ವು ಸುಮಾರು ಬುಡ ಬಂದ್ವು, ಎಲ್ಲ ಬಿಸಾಡ್ಬಿಟ್ಟ. ಚೆನ್ನಾಗಿ ತೆಗ್ದಿದ್ದ. ಎಲ್ಲ ಹಾಕಾಗಿ ಮೇಲ್ಗಡೆಯಿಂದ ಕೀಳ್ತದಾನಂದ್ರೆ ಸಾಕು ಬಿಡೋ. ಹಂಗೆ ಕೀಳೋದಲ್ಲ, ನೋಡಲ್ಲ ಅಮ್ಮಮ್ಮನ ನೋಡು. ಇಲ್ಲ ಇಲ್ಲ ನೀನು ಹೆಂಗೆ ತೆಗಿತೀಯ? ಹಂಗ ತೆಗಿಯೋದು ನೋಡಲ್ಲ ಅಮ್ಮಮ್ಮ ಹೆಂಗೆ ಕೀಳ್ತಿತ್ತು ನೋಡಲ್ಲಿ. బాగా చేస్తున్నాం. ಏನೂ ಆಗಲ್ಲ. ಒಂದ್ಸರಿ ಮುಟ್ಟು, ಒಂದ್ಸರಿ ಹೋಗಿ ಮುಟ್ಟು. ನಾನು ಮುಟ್ಟಬೇಕಾ? ಇಲ್ಲಿ ನೋಡು, ಏನಾಗಿಲ್ಲ ನೋಡು. ನೀನು ಮುಟ್ಟು, ಮುಟ್ಟು. ಏನೂ ಆಗಲ್ಲ, ಮುಟ್ಟು. ಮುಳ್ಳಿದ ಮತ್ತವನಿ. ಏನೂ ಆಗಿಲ್ಲ ಚಿನ್ನ. ನೋಡಲ್ಲ ಅಮ್ಮಮ್ಮ ಮುಟ್ಟುತ್ತೆ ನೋಡು. ನೋಡು. ಅಯ್ಯಪ್ಪ ಚೆನ್ನಾಗೈತಾ? ಹಿಡ್ಕೊಂಡು ನೋಡು ಅಮ್ಮನ, ನಿಮ್ಮ ಅಮ್ಮನ ನೋಡಿ ಹಿಂಗೆ ಹಿಡ್ಕ. ಮಮ್ಮಿ ನೋಡು ಹೆಂಗಿತ್ತು ಚಿನ್ನ ಅದು? ಬಾಗುಂದಾ? ಏನದು? ಜಾಕ್ ಫ್ರೂಟು. ಜಾಕ್ ಫ್ರೂಟ್ ಅಲ್ಲಿ ಮೇಲ್ಗಡೆ ತೋರಿಸುತ್ತಂತೆ. ಹೋಗು. ಓಯ್ ಮುಳ್ಳಲ್ಲ ಅದು ಚಿನ್ನ, ಫ್ರೂಟು. ಬಿಡು ಈ ಕೈಯಲ್ಲಿ ಮುಟ್ಟು, ಹಿಂಗೆ ಹಿಂಗೆ ಮುಟ್ಟು ಏನಾಗಲ್ಲ. ಮುಟ್ಟು ಮುಟ್ಟು ನೋಡು ಮಮ್ಮಿ ನೋಡು. ಏ ಅಲ್ಲಿ ಮುಟ್ಟು ಮಮ್ಮಿ ನೋಡು. ಏ ಆ ಥರ ಮಮ್ಮಿ ನೋಡ. ಕೊಯ್ತಾರಂತ ಅಲ್ಲೂ ಈಗ ಆ ಥರವೇ ಕೊಯ್ಯೋದು. ಹಾಂ ಆ ಸಣ್ಣಕ್ಕಾಯ್ತು ಚಿನ್ನ. ಹಾಂ ಏ ಸಾಕು, ತಿನ್ನೋದು ಬೇಡ. ಅದೆಲ್ಲ ಏನದು? ಸರಿಯಾಗಿ ತಿನ್ನೋ. ಆ ಥರವನ ಜೊತೆ ಹಾಗೆ ಆಟ ಆಡ್ತಾ ಟೈಮ್ ಪಾಸ್ ಮಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಹಾಗೆ ಸಂಜೆ ಆಯಿತು. ಅಷ್ಟೊತ್ತಿಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ದೀಪ ಹಚ್ಚೋಣ ಅಂತೇಳಿ ಕಸ ಗುಡಿಸ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಮನೇಲಿ ಮತ್ತೆ ಯಾರೋ ಬಂದರು. ಅವರಿಗೆ ಕಾಫಿ ಎಲ್ಲ ಮಾಡಿಕೊಟ್ಟು ಸ್ವಲ್ಪ ಹೊತ್ತು ಅಪ್ಪಾಜಿ ಜೊತೆ ಮಾತಾಡಿಕೊಂಡು ಕೂತ್ಕೊಂಡಿದ್ರು. ಅಲ್ಲಿಗೆ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್ ಗಾಯ್ಸ್.